ಹೋಗಿ ನೀಡ್ತಾರಾ? ಹೋಗಿ ನೀಡ್ತಾ ಹೇಳಿದ್ದು ಕೇಳಿಸಲ್ವ ನಿಂಗೆ? ನಿಂಗೇನು ಕಿವಿಕೆಲ್ಲಲ್ವಾ? ನಾನು ನೀಡ್ತಾ ಇರಲಿ ಕೇಳಿದ್ದು ಹೋಗು. ಅಮ್ಮ ಒಂದೊಂದು ಇದ್ದಾರೆ ಮಾರ ಕರ್ಮದವರು. ರೀ ಏನಾಯ್ತ್ರಿ? ಕವನ ಬೇಗ ನೀರ್ತಾ. ಲೇ ಸಂತು, ನಿನಗೇನು ಕಾಣಲ್ವಾ ಅಪ್ಪ ಬಿದ್ದಿರೋದು? ಏಳಿಸ್ಲಿಕ್ಕಾದ್ರೂ ಸಹಾಯ ಮಾಡು. ನೀವು ಹೋಗಿ ಮಾರ, ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು. ಏಯ್ ಸಂತು, ಯಾವ ರಾಕ್ಷಸರು ನೀನು? ಯಾಕಾದ್ರೂ ನಮ್ಮ ಹೊಟ್ಟೆ ಉರಿಸ್ತೀಯಾ? ಎಲ್ಲೋ ಇರ್ಬೇಕಾದ ನಿನ್ನ ನೀವಪ್ಪ ತಲೆ ಮೇಲಿಟ್ಟು ಮೆರೆಸಿದ್ರಲ್ವಾ? ಸರಿಯಾದ ಬಹುಮಾನ ಕೊಡ್ತಿದ್ಯಾ? ಬೇಡ ಸುಮತಿ, ಬಿಡು. ಸರಿ, ಹಾಗಾದ್ರೆ ನಮ್ಮ ಕಡೆಯಿಂದ ಒಪ್ಪಿಗೆ ಇದೆ. ನಿಮ್ಮ ಕಡೆಯಿಂದ ಒಪ್ಪಿಗೆ ಇದ್ರೆ ಒಳ್ಳೆ ದಿನ ನೋಡಿ ಮದುವೆ ಫಿಕ್ಸ್ ಮಾಡೋಣ. ಹಾಗಾದ್ರೆ ಮುಂದಿನ ತಿಂಗಳಿಂದ ತಯಾರಿ ಶುರು ಮಾಡಿಬಿಡೋಣ. ಸರಿ, ಹಾಗಾದ್ರೆ ಹಾಗೇನೆ ಮಾಡುವ. ಡೋರ್ ತೆಗೀರ, ಡೋರ್ ತೆಗೀರ. ಯಾರು ಮಾರ ಡೋರ್ ತೆಗೀರಿ? ಡೋರ್ ತೆಗೀರಿ. ಸಾವು ಮಾರಿ ಹೊಡೆದ ಡೋರ್ ತೆಗೀರಿ. ಡೋರ್ ತೆಗೀರ, ಕರ್ಮ ನಿಮ್ದು. ಡೋರ್ ತೆಗೀರ. ಏನೋ ಏನೋ ಹುಡ್ಗ ನೋಡ್ತಿದ್ದೀರಾ? ಹುಡ್ಗನ ನೀವು ಬಿಡ, ನೀವು ಹೋಗಿರ, ಹೊರಗಾಗಿರ. ಸಾವು ಮಾರಿ ನಿಮ್ದಲ್ಲ. ಎಲ್ಲಿಂದ ಬರ್ತೀರಾ? ಇನ್ನು ಬಂದರೆ ಜಾಗ್ರತೆ ಮನೆಗೆ. ನಂಗೆ ಗೊತ್ತಿಲ್ಲದಾಗೆ ನನ್ನ ತಂಗಿಗೆ ಮದುವೆ ಮಾಡಿಗೆ ಹೊರಟಿದ್ದೀರಾ? ನೋಡುವ ಹೇಗೆ ಮದುವೆ ಮಾಡ್ತೀನಿ ಅಂದ್ರೆ ನಾನು ಕೂಡ ನೋಡ್ತೇನೆ. ನೋಡ್ಸಂತು, ನಿನ್ ದಿನ ಹೋದಾಗ ಜಾಸ್ತಿ ಆಗ್ತಾ ಉಂಟು. ನೀನಿರೋದು ನೀವು ಅಪ್ಪನ ಮನೆಯಲ್ಲಿ. ನಿನಗೆ ಬೇಕಾದಾಗಿರೋದಾದ್ರೆ ಮನೆ ಬಿಟ್ಟು ಹೋಗ್ತಾ ಇರು. ನನ್ನನ್ನು ಮನೆ ಬಿಟ್ಟು ಕಲಿಸ್ಲಿಕ್ಕೆ ಇಲ್ಲಿ ಅಧಿಕಾರ ಯಾರಿಗೂ ಇಲ್ಲ, ಅರ್ಥ ಆಯ್ತಲ್ಲ? ಇನ್ನು ಈ ಮನುಷ್ಯ ಯಾವಾಗ ನಾನು ಮಾಡಿದ ತಪ್ಪಿಗೆ ನನಗೆ ಹೊಡೆದ್ನ, ಆವತ್ತೇ ಆ ಮನುಷ್ಯ ನನ್ನ ಪಾಳಿಗೆ ಸತ್ತೋಗಿದ್ದಾನೆ. ಸಂತು. ಸುಮತಿ, ಅಮ್ಮ, ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ? ಅಂಥದ್ದೇನಾಗಿದೆ ಅಮ್ಮ? ಅವತ್ತೊಂದಿನ ಸಂತು ಸ್ಕೂಲಲ್ಲಿ ಯಾರೋ ಹುಡುಗನಿಗೆ ತುಂಬಾ ಹೊಡೆದು ಗಾಯ ಮಾಡಿದ್ರು. ಆ ಗ್ಯಾಂಗಲ್ಲಿ ಸಂತು ಇರ್ಲಿಲ್ಲ, ಆದ್ರೂ ಸಹ ಅವನ ಮೇಲೆ ಅಪವಾದ ಬಂತು. ಆಗ ಪ್ರಿನ್ಸಿಪಲ್ ನಿಮ್ಮಪ್ಪನ ಕರೆದು TC ಕೊಡ್ತೇನೆ ಅಂತ ಕೂಡ ಹೇಳಿದ್ರು. ಅದಕ್ಕೆ ನಿಮ್ಮಪ್ಪ ಕೋಪದಲ್ಲಿ ಆ ದಿನ ರಾತ್ರಿ ತೆಗೀರಿ ಬಾಗಲ್ನ. ನಿನ್ ಗಂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದಂತೆ, ಯಾವಾಗೇನ ಬರ್ಲಿಕ್ಕೆ? ಇನ್ನೊಂದು ಮಾತು ಅವ್ರ ಬಗ್ಗೆ ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ನಿನಗೇನೋ ಗೊತ್ತು ಅವ್ರ ಬಗ್ಗೆ? ನಿನಗೊಂದ್ಸತಿ ಹೊಡೆದ್ರು ಅಂತ ಅವ್ರನ್ನ ಶತ್ರು ಥರ ನೋಡ್ತಿದ್ಯಲ್ಲ. ಇವತ್ತು ನೀನು ಈ ಪ್ರಪಂಚದಲ್ಲಿ ಬದುಕಿದ್ಯಾ ಅಂದ್ರೆ ಅದಕ್ಕೆ ಕಾರಣನೇ ಆ ಮನುಷ್ಯ. ಯಾವ ವಿಷಯ ನಿನಗೆ ಹೇಳ್ಬಾರ್ದಂತ ಇದ್ವೋ ಆ ವಿಷಯ ಇವತ್ತು ಹೇಳ್ತೇನೆ ಕೇಳು. ನಿಜ ಹೇಳ್ಬೇಕಂದ್ರೆ ನೀ ನಮ್ಮ ಮಗನೇ ಅಲ್ಲ. ಗುರುಜಿ, ಅದು ಮಗುವ ಸ್ಥಿತಿ ತುಂಬ ಗಂಭೀರವಾಗಿದೆ. ನೀವು ಭಯಪಡಬೇಡಿ. ಈ ಮಗುವನ್ನು ಉಳಿಸುವ ಜವಾಬ್ದಾರಿ ನನ್ನದು. ನಾ ಹೇಳುವ ಸ್ಥಳಕ್ಕೆ ಹೋಗಿ ನಾ ಹೇಳುವ ಗಿಡಮೂಲಿಕೆಗಳನ್ನು ತನ್ನಿ. ಹೋಗಿ. ಎಲ್ಲೋ ಅನಾಥವಾಗಿ ಬಿದ್ದಿದ್ ನಿನ್ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಲ್ವಾ? ಅವರಿಗೋಸ್ಕರ ನೀನೇನ್ ಮಾಡ್ದೆ? ಇನ್ನೂ ಕಾಲ ಮಿಂಚಿಲ್ಲ. ನಿಂಗೆ ಒಂದು ಕೊನೆ ಅವಕಾಶ ಇದೆ.
ಆ ಮನುಷ್ಯ ನೀನು ಬರ್ತೀಯ ಅಂತ ಇನ್ನೂ ಹಾಸ್ಪಿಟಲ್ ಬೆಡ್ ಮೇಲೆ ಕಾಯ್ತಾ ಇದ್ದಾರೆ. ಹೆಚ್ಚು ಏನು ಮಾಡಬೇಡ, ಅಲ್ಲಿ ಹೋಗಿ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡು, ಅಷ್ಟೇ ಸಾಕು. ಪ್ಲೀಸ್ ಡಾಕ್ಟರ್, ನನ್ನ ತಂದೆಯನ್ನು ಹೇಗಾದರೂ ಮಾಡಿ ಕಾಪಾಡಿ ಡಾಕ್ಟರ್, ಪ್ಲೀಸ್. ನೋಡಿ ಅವರೇ, ನಿಮ್ಮ ಅಪ್ಪನ ಹಾರ್ಟ್ನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಹಾಗಾಗಿ ನಾವು ಹಾರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತದೆ. ಸೊ ನಾವೊಂದು ಹಾರ್ಟ್ನ ಡೋನರನ್ನು ಹುಡುಕಬೇಕಾಗ್ತದೆ. ಪ್ಲೀಸ್ ಡಾಕ್ಟರ್, ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡಿ ಡಾಕ್ಟರ್. ನೋಡಿ ಅವರೇ, ಇದಕ್ಕೊಂದು ಅಪ್ರಾಕ್ಸಿಮೇಟ್ಲಿ 70 to 75 ಲ್ಯಾಕ್ ಖರ್ಚಾಗುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ನನ್ನ ಹತ್ರ ಅಷ್ಟು ಹಣ ಅರೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್. ಅಪ್ಪನಿಗೆ ಬೇರೆ ಹಾರ್ಟ್ ಡೋನರ್ ಹುಡುಕೋಕ್ಕಿಂತ ನಾನು ನನ್ನ ಹಾರ್ಟನ್ನು ಡೊನೇಟ್ ಮಾಡ್ತೇನೆ ಡಾಕ್ಟರ್. ಆರ್ ಯು ಶ್ಯೂರ್? ನೀವು ನಿಮ್ಮ ಪ್ರಾಣವನ್ನು ಒತ್ತಿಟ್ಟು ನಿಮ್ಮ ಅಪ್ಪನನ್ನು ಕಾಪಾಡ್ತೀರಾ? ಡಾಕ್ಟರ್, ನನ್ನ ಹೃದಯ ಉಸಿರಾಡೋಕ್ಕೆ ಕಾರಣ ಆ ಮನುಷ್ಯ. ನನಗೋಸ್ಕರ ಎಲ್ಲ ಮಾಡಿರುವ ನಾನು ಅವ್ರಿಗೋಸ್ಕರ ಏನು ಮಾಡಿಲ್ಲ ಡಾಕ್ಟರ್. ನನ್ನ ಹತ್ರ ಇರೋದು ಇದೊಂದು ಲಾಸ್ಟ್ ಚಾನ್ಸ್. ಲೆಟ್ಸ್ ಸಿ. ಹಾರ್ಟ್ ಡೊನೇಟ್ ಮಾಡಬೇಕಾದ್ರೆ ನಿಮ್ಮ ಹಾರ್ಟ್ ಒಳ್ಳೆ ಕಂಡೀಷನಲ್ಲಿ ಇರಬೇಕು ಆ್ಯಂಡ್ ನಿಮ್ಮ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಾಗ್ತದೆ. ನೋಡು ಏನಾಗ್ತದಂತ.